ನಮಸ್ಕಾರ ಜಿ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದ್ವಾದಶೇಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಧೃತರಾಷ್ಟ್ರ ತಾನು ಕಾಡಿಗೆ ಹೋಗುವಂತಹ ಮನಸ್ಸನ್ನ ಮಾಡಾಯಿತು. ಕಾಡಿಗೆ ಹೋಗಿದ್ ಯಾರ್ಯಾರು ಅನ್ನುವ ಬಗ್ಗೆ ಬರ್ತಾ 30ನೆಯ ಶ್ಲೋಕದಲ್ಲಿ ಅದರ ವಿವರಣೆಯನ್ನ ಈಗ ಮಾಡ್ತಾರೆ. ಈಗ 30ನೆಯ ಶ್ಲೋಕವನ್ನ ನೋಡೋಣ. ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನು ಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತ ದಂಡ ಪ್ರಹರ್ಷಂ ಮನಸ್ವಿನಾಂ ಅವಸತ್ ಸಂವಿಹಾರಂ. ಒಟ್ಟಿಗೆ ಹೇಳ್ಬೇಕಾಗಿದ್ರೆ ಹೀಗೆ ಹೇಳ್ಬೇಕು. ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನು ಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತದಂಡ ಪ್ರಹರ್ಷಂ ಮನಸ್ವಿನಾಂ ಅವಸತ್ ಸಂವಿಹಾರಂ. ಇಲ್ಲಿ ಅನುಜಗಾಮ ಅಂತ ಮೊದಲನೇ ಲೈನಲ್ಲಿ ಕೊನೆಗೆ ಸಾಧ್ವಿ ಅಂತ ಒಂದು ಪದ ಇದೆ. ಆ ಸಾಧ್ವಿ ಅನ್ನೋ ಪದದ ಹಿಂದಿನ ಪದ ಚ ಅನುಜಗಾಮ ಅಂತ, ಅದು ಅನುಜಗಾಮ ಅಂತ ಒಂದು ಪದ. ಎರಡನೇ ಲೈನಲ್ಲಿ ನ್ಯಸ್ತ ದಂಡ ಪ್ರಹರ್ಷಂ, ಇದು ಒಂದೇ ಪದ. ಅದು ಹೇಳ್ಕೊಡ್ಬೇಕಾದ್ರೆ ಬಿಡಿಸಿ ಹೇಳಿರ್ತೀವಿ, ಒಂದೇ ಪದ ಇದು. ಈ ರೀತಿ ಈ ಕಠಿಣ ಪದಗಳು. ಇನ್ನು ಈ ಶ್ಲೋಕದ ಅರ್ಥಕ್ಕೆ ಬಂದಾಗ ಪತಿವ್ರತ ಸಾಧ್ವಿ ಅಂತ 2 ಶಬ್ದ ಬಳಸಿದ್ದಾರೆ ಈ ಶ್ಲೋಕದಲ್ಲಿ. ಹೆಂಗಸಿಗೆ ತಾನು ಗಂಡರನ್ನೇ ಹಿಂಬಾಲಿಸ್ಕೊಂಡಿರುವಂಥ ಪತಿವ್ರತೆ, ಒಳ್ಳೆ ಧರ್ಮಾಚರಣೆ ಮಾಡ್ತಾ ಸಾಗುವಂಥ ಸ್ತ್ರೀ, ಅಂತ ಸ್ತ್ರೀ ಹೆಂಡತಿಗೆ ಪತಿವ್ರತೆ ಅಂತ ಕರೀತಾರೆ. ಪತಿಯೇ ವ್ರತ. ವಾಸ್ತವಿಕವಾಗಿ ವ್ರತ ಅನ್ನುವ ಶಬ್ದಕ್ಕೆ, ಈಗ ನಾವು ಚಾತುರ್ಮಾಸ್ಯ ವ್ರತಗಳೇನು ಆಚರಿಸ್ತೀವಿ, ವ್ರತ ಅನ್ನುವ ಶಬ್ದಕ್ಕೆ ತ್ಯಾಗ ಅಂತ ಅರ್ಥ ಇದೆ, ಅಂದ್ರೆ ಬಿಟ್ಬಿಡೋದು ಅಂತ ಅರ್ಥ. ಹಾಗ್ ನೋಡಿದ್ರೆ ಪತಿವ್ರತ ಅಂದ್ರೆ ಪತಿಯನ್ನ ಬಿಟ್ಬಿಡೋರ್ಗೆ ಪತಿವ್ರತ ಅಂತ ಆಗ್ಬಿಡತ್ತೆ. ಆದ್ರೆ ಆ ತರ ಅರ್ಥ ಅಲ್ಲ. ವ್ರತ ಅನ್ನೋ ಶಬ್ದಕ್ಕೆ ಆವೃತ ಅನ್ನೋ ತರ, ಅಂದ್ರೆ ಅಲ್ಲೇ ವರ್ಣ ಅಲ್ಲೇ ವರೆಸ್ಕೊಂಡಿದ್ದಾರೆ, ಯಾವತ್ತು ಬಿಟ್ಟು ಹೋಗೋದಿಲ್ಲ ಅಂತ.
ಈ ತರ ಅರ್ಥನೂ ಇದೆ ವ್ರತ ಶಬ್ದಕ್ಕೆ. ಆದ್ರಿಂದ ಆ ವ್ರತ ಅಲ್ಲ, ಇದು ಬೇರೆ ವ್ರತ. ಪತಿವ್ರತ, ಗಂಡನ ಸೇವೆಯನ್ನೇ ಪ್ರಧಾನ ಅಂತ ಇಟ್ಕೊಂಡಿರುವಂತಹ ಸ್ತ್ರೀ ಪತಿವ್ರತ ಸ್ತ್ರೀ. ಇದೊಂದು ಸಾಧ್ವಿ ಅಂತ ಶಬ್ದ ಹೇಳ್ತಾರೆ. ಸಾಧ್ವಿ ಅಂದ್ರೆ ಅವಳು ಕೂಡ ಪತಿವ್ರತೆನೆ, ಆದ್ರೆ ಧೃತರಾಷ್ಟ್ರನ ಪತ್ನಿ ಅಲ್ಲ. ಆದ್ರಿಂದ ಅವಳ ಉಲ್ಲೇಖವನ್ನ ಸಾಧ್ವಿ ಅನ್ನೋ ಶಬ್ದದಿಂದ ಬೇರೆ ಶಬ್ದದಿಂದ ಮಾಡಿದ್ರು. ಅವರು ಪತಿವ್ರತೆನೆ, ಹಾಗಂತ ಪತಿವ್ರತೆ ಅಲ್ಲ ಅಂತಲ್ಲ. ಆದ್ರೆ ಪತಿವ್ರತ ಅಂತ ಒಬ್ಬರನ್ನ ಕರೆದ್ರೆ ಇನ್ನೊಬ್ಬಳನ್ನ ಸಾಧ್ವಿ ಅಂತ ಕರೆದ್ರು. ಯಾರು ಇವರಿಬ್ರು? ಇನ್ಯಾರು? ಒಂದು ಗಾಂಧಾರಿ, ಮತ್ತೊಂದು ಕುಂತಿದೇವಿ. ಹಾಗಾದ್ರೆ ಗಾಂಧಾರಿಯನ್ನ ಪತಿವ್ರತ ಸುಬಲಸ್ಯ ಪುತ್ರಿ, ಸುಬಲ ರಾಜನ ಮಗಳು ಗಾಂಧಾರಿ. ಅವಳು ಪತಿವ್ರತೆ, ತಾನು ಗಂಡನ ಶುಶ್ರೂಷೆಯನ್ನೇ ಮಾಡ್ತಾ ಜೀವನವನ್ನ ಸಾಗಿಸಿದವಳು. ಚೆನ್ನಾಗ್ ಗೊತ್ತು ಗಾಂಧಾರಿ ಧೃತರಾಷ್ಟ್ರನ ಯಾವ ರೀತಿ ಶುಶ್ರೂಷೆಯನ್ನ ಮಾಡಿರೋದು ಅಂತ. ಅಂಧನಾದ ಧೃತರಾಷ್ಟ್ರನ ರೀತಿಯಲ್ಲೇ ಅಂಧಳಾದ್ಲು ಗಾಂಧಾರಿ. ಅದು ಗಂಡ ಹೊರಟ, ಅವಳು ಕೂಡ ಗಂಡನನ್ನ ಹಿಂಬಾಲಿಸಿಕೊಂಡು ಹಿಂದಕ್ಕೆ ಗಾಂಧಾರಿ ಪ್ರಯಾಂತಂ ಅರಣ್ಯಕ್ಕೆ ಹೊರಟಂತಹ ಪತಿಯನ್ನ ಅನುಜಗಾಮ ಅನುಸರಿಸ್ಕೊಂಡು ತಾನು ಗಾಂಧಾರಿ ಹೊರಟಿದ್ದಾಳೆ. ಕಾಡಿನ ಕೊನೆಯ ಹಂತದಲ್ಲೂ ಬಿಡ್ಲಿಲ್ಲ, ಗಂಡನನ್ನ ಹಿಂಬಾಲಿಸ್ಕೊಂಡೇ ಹೋದ್ರು ಗಾಂಧಾರಿ. ಸಾಧ್ವೀಚ ಅಷ್ಟೇ ಅಲ್ಲ, ಪತಿವ್ರತೆಯಾದ ಕುಂತಿದೇವಿಯು ಕೂಡ ತಾವು ಹೊರಟಿದ್ದಾರೆ. ಒಂದೇ ನಿಮಿಷ. ಅಂತೂ ಈ ರೀತಿ ಪತಿವ್ರತೆಯಾದ ಗಾಂಧಾರಿ, ಸಾಧ್ವಿಯಾದ ಕುಂತಿದೇವಿ ಸೇರಿ ಈ ಧೃತರಾಷ್ಟ್ರರ ಜೊತೆಗೆ ಹೋಗ್ತಾ ಇದ್ದಾರೆ, ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅದು ಎಲ್ಲಿ ಹೋದ್ರು ಅಂತ ಪ್ರಶ್ನೆ ಬಂದಾಗ ಹಿಮಾಲಯಂ ಅಂತ ಹೇಳ್ತಾರೆ. ಹಾಗಾದ್ರೆ ಹಿಮಾಲಯದ ಹತ್ರ ಹೋದ್ರು ಅಂತ ಅರ್ಥ. ಹಿಮಾಲಯದಲ್ಲಿ ಬದರಿಕಾಶ್ರಮ ಏನಿದೆ, ಆ ಹಿಮಾಲಯದ ಬದರಿಕಾಶ್ರಮಕ್ಕೆ ಇವ್ರು ಹೋಗಿದ್ದಾರೆ ಅಂತ ಅರ್ಥ, ತಪಸ್ಸನ್ನ ಮಾಡ್ಲಿಕ್ಕೆ. ಅದು ಕೂಡ ಎಂಥ ಸ್ಥಳ ಅದು, ಇವ್ರು ಹೋದ ಸ್ಥಳ ಎಷ್ಟು ಪವಿತ್ರ ಸ್ಥಳ ಆಗಿತ್ತು ಅಂದ್ರೆ ನ್ಯಸ್ತ ದಂಡ ಪ್ರಹರ್ಷಂ. ಅಲ್ಲಿ ಹೋದವರೆಲ್ಲ ಇದನ್ನೆಲ್ಲ ಬಿಟ್ಟಿದ್ರಂತೆ. ಯಾವ್ದು? ಶರೀರ, ಮತ್ತೆ ಮನಸ್ಸು, ಮತ್ತೆ ಮಾತು. ಮೂರು ರೀತಿಯಿಂದಲೂ ಮತ್ತೊಬ್ಬ ಪ್ರಾಣಿಗೆ, ನಮಗಿಂತ ಬೇರೆಯಾದ ಪ್ರಾಣಿಗಳು ಅಂದ್ರೆ ಜೀವಿಗಳಿಗೆ ಯಾವುದೇ ರೀತಿ ಹಿಂಸೆ ಕೊಡಬಾರ್ದು. ಮಾತಿನಿಂದಾಗ್ಲಿ, ಮನಸ್ಸಿನಿಂದಾಗ್ಲಿ, ಅಥವಾ ಶರೀರದಿಂದಾಗ್ಲಿ ಹಿಂಸಾ ಯೋಚನೆ ಆಗ್ಲಿ, ಕೆಟ್ಟ ಯೋಚನೆಗಳನ್ನಾಗ್ಲಿ, ಅದನ್ನ ದೈಹಿಕವಾಗ್ಲಿ ಅಥವಾ ಮಾತಿನ ಮುಖಾಂತರ ಆಗ್ಲಿ ಯಾವುದೇ ರೀತಿ ದಂಡ ಅಲ್ಲಿ ಇಲ್ವೇ ಇಲ್ಲ. ಆ ರೀತಿಯ ಹಿಂಸೆ ನಡೀತಾನೆ ಇರ್ಲಿಲ್ಲ. ಅಂತ ಹಿಂಸೆಯನ್ನ ಬಿಟ್ಟು ಹೋದವರೇ ಅಲ್ಲಿ ಇದ್ದಿದ್ದು. ಹಾಗಾಗಿ ಅಲ್ಲಿ ಸಂತೋಷವಾಗಿದ್ರಂತೆ. ಅದೇನಂದ್ರೆ ಕೆಟ್ಟದ್ದನ್ನ ಯೋಚನೆ ಮಾಡ್ತಾ ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕು ಅಂತ ಮನಸ್ಸಲ್ಲಿದ್ರೆ ಮನಸ್ಸೆಲ್ಲ ಚೆನ್ನಾಗಿರಲ್ಲ, ಏನೋ ಕಶ್ಮಲ, ಬರೀ ಅದಕ್ಕೆ ತವಕ ಮಾಡ್ತಾ ಇರತ್ತೆ. ಒಂದು ನಿಮಿಷ, ನಂತರ ನೋಡ್ತೀನಿ. ಪ್ರಶ್ನೆ ಗಮನಕ್ಕೆ ಬರ್ಲಿಲ್ಲ, ನಂತರ ಹೇಳ್ತೀನಿ. ಇಲ್ಲಿ ಜೊತೆಗೆ ಇಬ್ರು ಕೂಡ ಹೊರಟು, ಕುಂತಿದೇವಿ ಮತ್ತೆ ಈ ಕಡೆ ಗಾಂಧಾರಿ ಹೊರಟ ಆದ್ಮೇಲೆ ಅಲ್ಲಿ ನ್ಯಸ್ತದಂಡ ಪ್ರಹರ್ಷಂ, ಅದೇ ಆ ಸ್ಥಳಕ್ಕೆ ಇವರು ಏನ್ ಹೋದ್ರು, ಆ ಸ್ಥಳ ಹೇಗಿತ್ತು ಅಂದ್ರೆ ಯಾವುದೇ ರೀತಿ ಹಿಂಸೆಯನ್ನ ಮಾಡದೇ ಇರೋರೇ ಅಂತ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಂತ ಸ್ಥಳಕ್ಕೆ ಇವರೆಲ್ಲ ಹೋಗಿದ್ದಾರೆ. ಅದು ಕೂಡ ಮನಸ್ವಿನಾಂ ಸಂವಿಹಾರಂ, ಯಾರಿಗೆ ಒಳ್ಳೆಯ ಮನಸ್ಸಿದೆ, ಮನಸ್ವಿಗಳು ಒಳ್ಳೆ ಇಂದ್ರಿಯವನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಆರಾಮಾಗಿ ಇರ್ಲಿಕ್ಕಿರುವಂತಹ ಜಾಗ ಅದು ಹಿಮಾಲಯದ ಆ ಪರಿಸರ. ಅದನ್ನ ತಪಸ್ಸಿಗೆ ತುಂಬಾ ಅನುಕೂಲವಾದ ಸ್ಥಳ. ಅಂತ ಅನುಕೂಲವಾದ ಸ್ಥಳ ಏನಿದೆ ಆ ಬದರಿಕಾಶ್ರಮ, ಆ ಬದರಿಕಾಶ್ರಮದಲ್ಲಿ ಇವರೆಲ್ಲ ವಾಸ ಮಾಡಿದ್ರು ಅಂತ ಇಷ್ಟು ಬಂತು. ಹಾಗಾದ್ರೆ ಉತ್ತರ ದಿಕ್ಕಿಗೆ ಹೋಗಿ ಅಂತ ವಿದುರರು ತಾವೇನು ಉಪದೇಶ ಕೊಟ್ರು ಅದಕ್ಕನುಗುಣವಾಗಿ ಇವರು ಹೊರಟು ಇವರು ಆರಿಸ್ಕೊಂಡ ಸ್ಥಳ ಅಂಥದ್ದು. ಇವರೆಲ್ಲ ಸಾಮಾನ್ಯ ಯೋಗ್ಯತೆಯವರಲ್ಲ, ಏನೋ ಒಂದು ಪ್ರಾರಬ್ಧ ಕರ್ಮದಿಂದ ಈ ಅಪರಾಧಗಳನ್ನ ಮಾಡಿರ್ತಾರೆ. ಪ್ರಶ್ನೆ ಏನು ಅಂತ ಇವರು ಹಾಕಿದ್ದಾರೆ. ಈಗ ವಾನಪ್ರಸ್ಥಕ್ಕೆ ಹೋಗೋದ್ರಲ್ಲಿ ಮನಃಶುದ್ಧಿ ಹೇಗಿರುತ್ತೆ, ಇಂಥವ್ರ ಜೊತೆ ವಾನಪ್ರಸ್ಥಾಶ್ರಮ ಕೈಗೊಂಡ್ರೆ ಮನಃಶುದ್ಧಿ ಆಗತ್ತಾ ಅಂತ. ವಾಸ್ತವಿಕವಾಗಿ ಮನಃಶುದ್ಧಿ ಈಗಾಗಲೇ ಆಗಿದೆ ಅವ್ರಿಗೆ. ಹೇಗಾಗಿದೆ ಅಂತಂದ್ರೆ ವಿದುರರ ಉಪದೇಶ, ವಿದುರರು ಅಷ್ಟು ಉಪದೇಶ ಕೊಟ್ರು. ಇಲ್ಲಿ ಸುಮ್ನೆ ಒಂದು 3-4 ಶ್ಲೋಕದಲ್ಲಿ ನಾವು ಗಮನಿಸಿದ್ವಿ ಅಷ್ಟೇ. ಮಹಾಭಾರತದಲ್ಲೆಲ್ಲ ತುಂಬಾ ಉಪದೇಶ ನಡೆಯುತ್ತೆ. ಅಷ್ಟು ಉಪದೇಶ ಆದ್ಮೇಲೆ ತುಂಬಾ ಪ್ರಾಯಶ್ಚಿತ್ತ, ತುಂಬಾ ಪಶ್ಚಾತ್ತಾಪ ಆಗೋಗತ್ತೆ. ಅದೇ ಒಂದ್ ರೀತಿ ಉಪದೇಶ ಕೇಳೆ ಪ್ರಾಯಶ್ಚಿತ್ತ ಆಚರಣೆ ಮಾಡ್ಕೊಂಡಾಯ್ತು. ಸ್ವತಃ ಧೃತರಾಷ್ಟ್ರರು ಸಾಮಾನ್ಯ ವ್ಯಕ್ತಿನೂ ಅಲ್ಲ, ಮೇಲಿಂದ ಬಂದ ಉತ್ತಮ ವ್ಯಕ್ತಿ, ದೇವತಾ ಲೋಕದಿಂದ. ಅಂಥ
ದೇವತಾಲೋಕದಿಂದ ಬಂದ ಆ ವ್ಯಕ್ತಿ ತಾನು ಪ್ರಾಯಶ್ಚಿತ್ತ ಪಶ್ಚಾತ್ತಾಪಗಳನ್ನೆಲ್ಲ ವಿದುರರ ಉಪದೇಶದ ಮುಖಾಂತರ ಸಂಪೂರ್ಣ ತಮ್ಮ ಮನಸ್ಸಿನ ಕಶ್ಮಲವನ್ನ ತೊಳೆದುಕೊಂಡು ಆಗಿದೆ. ಆದ್ರಿಂದ ಇಂಥವರ ಜೊತೆಗೆ ವಾನಪ್ರಸ್ಥಕ್ಕೆ ಕುಂತಿ ನಡೆದಿದ್ದು ಉಚಿತ. ಅಂತ್ಯಕಾಲದನ್ನೆಲ್ಲ ಮರೆತು ಕೊನೆಗೆ ಅಪ್ಪಣೆಯನ್ನ ಪಡ್ಕೊಂಡು ಹೋಗಿರ್ತಾರೆ. ಈ ರೀತಿ ಇಷ್ಟೆಲ್ಲ ನೋಡೋದ್ರಿಂದ ಅದೇನು ಸಮಸ್ಯೆ ಅಲ್ಲ. ಅಂತೂ ಇವ್ರೇನು ಹೊರಟಿದ್ದಾರೆ, ಕಾಯೇನ ಮನಸ ವಾಚ, ಈ ಮೂರು ರೀತಿಯಿಂದ ತಾವು ಯಾರಿಗೂ ಇನ್ನು ಮುಂದೆ ನಾವು ಹಿಂಸೆಯನ್ನ ನೀಡಬಾರ್ದು. ಹಿಂದೆ ನಡೆದಿದ್ದಾಯ್ತು, ಆ ಪಶ್ಚಾತ್ತಾಪನೂ ಪಟ್ಟ ಆಯ್ತು, ಮುಂದಂತೂ ಯಾವುದೇ ಈ ಮೂರು ರೀತಿಯಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮನಸ್ಸನ್ನ ಮಾಡಿ ಅಂತ ಸ್ಥಳಕ್ಕೆ ಅವ್ರು ಹೋಗಿದ್ದಾರೆ. ಒಂದ್ ವೇಳೆ ಇವ್ರೇನಾದ್ರೂ ಅಂತ ವ್ಯಕ್ತಿತ್ವ ಯೋಗ್ಯತೆ ಇರ್ಲಿಲ್ಲ ಅಂತಾದ್ರೆ ಅಲ್ಲಿ ನಿಜವಾಗಿ ಇವ್ರಿಗೆ ಆಶ್ರಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಡವಟ್ಟಾಗ್ತಾ ಇತ್ತು. ಆದ್ರೆ ಅಲ್ಲಿ ಕಾಲಿಟ್ಟಿದ್ದಾರೆ ಅಂದ್ರೆ ಅವರ ತಕ್ಕದಾದ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ಎಲ್ಲ ನಡೆದೇ ಅವರು ಅಲ್ಲಿ ಹೋಗಿದ್ದಾರೆ ಅಂತ ಅರ್ಥ. ಇಷ್ಟ ಆದ್ಮೇಲೆ ಮುಂದೆ ಇನ್ನು ವಿವರಿಸ್ತಾರೆ. ಏನಂದ್ರೆ ಯುಧಿಷ್ಠಿರನಿಗೆ ಒಂದು ಸೂಚನೆ ಸಿಕ್ಕದಾಗ ಆಯ್ತಂತೆ, ಯಾಕೋ ಇನ್ನ ಇವ್ರು ಯಾರು ಇರಲ್ಲ, ಗಾಂಧಾರಿ ಮತ್ತೆ ನನ್ನ ತಾಯಿ ಕುಂತಿ ಮತ್ತೆ ಧೃತರಾಷ್ಟ್ರ ನನ್ನ ದೊಡ್ಡಪ್ಪ, ಇವ್ರು ಯಾರು ನನ್ನ ಜೊತೆಗಿರಲ್ಲ. ಇನ್ನು ಮುಂದೆ ಇವರು ಬಹುಶಃ ಇನ್ನು ಹತ್ರದಲ್ಲೇ ಇವ್ರಿಗೆಲ್ಲ ಮರಣ ಆಗೋಗಿದ್ಯೇನೋ ಅಂತ ಆ ರೀತಿ ಭಾವನೆ ಮಾಡ್ತಾನೆ. ಮರಣ ಆಗೋಗಿದ್ಯೇನೋ ನನಗ್ ಗೊತ್ತಾಗ್ತಾ ಇಲ್ಲ ಅಂತ ತನ್ನ ಜ್ಞಾನ ದೃಷ್ಟಿಯಿಂದ ಅವನಿಗೆ ಬರುತ್ತೆ ಅಂತ ಉತ್ತರ ಇದೆ. ಆದ್ರೆ ಇಲ್ಲಿ ಭಾಗವತದ ಪದ್ಯ ಗಮನಿಸಿದಾಗ ಸ್ವಲ್ಪ ಮಹಾಭಾರತಕ್ಕೂ ಭಾಗವತಕ್ಕೂ ಚೂರು ವಿರೋಧ ಇರೋ ತರ ಕಾಣುತ್ತೆ. ಅದನ್ನ ಇಲ್ಲಿ ಸುಂದರವಾಗಿ ಪರಿಹರಿಸಿದ್ದಾರೆ. ಆ ಭಾಗವನ್ನು ಈಗ ನೋಡೋಣ. 31ನೇ ಶ್ಲೋಕ. ಅಜಾತ ಶತ್ರು ಕೃತ ಮೈತ್ರೋ ಹುತಾಗ್ನಿ. ಇದು ತುಂಬಾ ಸ್ವಲ್ಪ ದೀರ್ಘ ಶ್ಲೋಕ. ಅಜಾತ ಶತ್ರು ಕೃತ ಮೈತ್ರೋ ಹುತಾಗ್ನಿ ವಿಪ್ರಾನ್ ನತ್ವಾ ತಿಲಗೋ ವಸ್ತ್ರರುಗ್ಮೈಃ ಗೃಹಾನ್ ಪ್ರವಿಷ್ಟೋ ಗುರುವಂದನಾಯ ನ ಚಾಪಶ್ಯತ್ ಪಿತರೌ ಸೌಬಲೀಂ ಚ. ಯುಧಿಷ್ಠಿರರಿಗೆ ತಾವು ಈಗ ತಪಸ್ಸು ಮಾಡ್ತಾ ಇರುವಂತಹ ಧೃತರಾಷ್ಟ್ರ ಬಹುಶಃ ಮುಗ್ದಿರ್ಬೇಕು ಅವ್ರ ಕಥೆ. ಅಂದ್ರೆ ಮರಣವನ್ನ ಈಗಾಗ್ಲೇ ಇವರೆಲ್ಲ ಅಪ್ಪಿರ್ಬೇಕು. ಯಾಕೆಂದ್ರೆ ಶಕುನಗಳು ಹಾಗೆ ಅನಿಸ್ಲಿಕ್ಕೆ ಶುರು ಆಯ್ತಂದ್ರೆ, ಶಕುನಗಳು ಅವ್ರಿಗೆ ಸೂಚನೆ, ಇವ್ರು ಯಾರು ಬದುಕಿಲ್ಲ, ಇವ್ರು ಹೊರಟು ಆಗೋಗಿದೆ, ಇವ್ರು ಯಾರು ಬದುಕಿಲ್ಲ ಅಂತ ಯುಧಿಷ್ಠಿರರಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಇದು ಯಾವಾಗ ಅಂತ ಒಂದು ವರ್ಣಿಸ್ತಾರೆ. ಇದು ಪೂರ್ತಿ ಕೇಳಿದಾಗ ನಮಗೆ ಸ್ಪಷ್ಟತೆಗೆ ಸಿಗತ್ತೆ. ಅಲ್ಲಿವರೆಗೂ ಪ್ರಶ್ನೆ ಉತ್ತರ ಅಂತ ಈ ಟಿಪ್ಪಣಿಕಾರರು ಪ್ರಶ್ನೆಗಳನ್ನ ಮಾಡಿ ಉತ್ತರ ಕೊಟ್ಕೊಂತಾ ಹೋಗ್ತಾ ಇರ್ತಾರೆ. ಅಜಾತ ಶತ್ರು, ಅದು ಏನಂದ್ರೆ ಯುಧಿಷ್ಠಿರನ ಜೀವನ ದಿನಚರಿ ಏನಿತ್ತಲ್ಲ ಅದ್ ಹೇಗಿತ್ತು ಅಂತ ವರ್ಣಿಸ್ತಾರೆ. ಬೆಳಗ್ಗೆಯಿಂದ ಅವನು ಮಾಡ್ತಾ ಇದ್ದ ಕೆಲಸ ಏನು ಬಹಳ ಚೆನ್ನಾಗಿದೆ. ಒಬ್ಬ ರಾಜನಾಗಿ ತಾನು ಏನ್ ಮಾಡ್ತಾ ಇದ್ದ, ಇದನ್ ಮಾತ್ರ ತಪ್ಪಿಸ್ತಾ ಇರ್ಲಿಲ್ಲ. ಯಾವ್ದ್ಯಾವ್ದು? ಅಜಾತ ಶತ್ರು. ಒಂದು, ವಾಸ್ತವಿಕ ಅವ್ನಿಗೆ ಶತ್ರುಗಳಿಲ್ಲ ಅಂತ ಹೇಳೋದು ಸುಳ್ಳು. ಯಾಕೆಂದ್ರೆ ಮಹಾಭಾರತದಲ್ಲಿ ಎಲ್ಲಾ ಶತ್ರುಗಳೇ ಬಂದು ಆ ಯುದ್ಧ ನಡೆದಿದ್ದೆ ಅದಕ್ಕೋಸ್ಕರ. ಮಹಾಭಾರತದಲ್ಲಿ ಯುದ್ಧ ಪ್ರಸಂಗ ಬಂದಿದ್ದೇ ಶತ್ರುಗಳೇ ಇರೋದ್ರಿಂದಲೇ ಆ ಯುದ್ಧ ನಡೆದಿದ್ದು. ಆಮೇಲೆ ಅಜಾತ ಶತ್ರು ಅಂದ್ರೆ ಅದು ಹಿಂದನೂ ಕೂಡ ಬಂದಿದೆ. ಆ ಯುಧಿಷ್ಠಿರನ ಬಗ್ಗೆ ಅಜಾತ ಶತ್ರು ಅಂತ ಬಂದಾಗ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನಿಂದಾಗಿ ಎಲ್ಲಾ ಶತ್ರುಗಳಾಗೋದ್ರು ಇವ್ರಿಗೆ. ಅಂದ್ರೆ ಕೃಷ್ಣನೇ ತಾನು ಯುದ್ಧ ಮಾಡುವ ಹಾಗೆ ಪ್ರಚೋದನೆ ಕೊಟ್ಟು ಎಲ್ಲ ಶತ್ರುಗಳನ್ನ ತಾನೇ ಮಾಡಿಸಿದ, ಶತ್ರುಗಳನ್ನಾಗಿ. ಆಗ ಅದರಿಂದ ಅಂದ್ರೆ ಪರಮಾತ್ಮನಿಂದ ಇವರಿಗೆಲ್ಲ ಶತ್ರುಗಳು ಉಂಟಾಗಿ ಕೊನೆಗೆ ಇವರೆಲ್ಲರನ್ನು ಸಂಹಾರ ಮಾಡಿದ್ರು ಅಂತ. ಅಥವಾ ಯುಧಿಷ್ಠಿರನ ಮುಂದೆ ಒಬ್ಬ ಜಾತ ಶತ್ರು ಅಂತ ಒಬ್ಬ ಹುಟ್ಟಿದವನೇ ಇಲ್ಲ ಅಂತ. ಅಂದ್ರೆ ಖಂಡಿತ ಇವರೆಲ್ಲ ಮುಂದಕ್ಕೆ ಗೆಲ್ತಾರೆ, ಸೋಲಿಲ್ಲ ಅನ್ನೋ ಅರ್ಥದಲ್ಲಿ ಅಜಾತ ಶತ್ರು ಅಂತ ಯುಧಿಷ್ಠಿರರಿಗೆ ಕರೆಯೋದು. ಅಂತ ಈ ಅಜಾತ ಶತ್ರುಗಳಾದ ಯುಧಿಷ್ಠಿರರು ಕೃತ ಮೈತ್ರ, ಅವ್ರಿಗೆ ಒಂದು ಜೊತೆ ಮೈತ್ರ ಅಂದ್ರೆ ಮಿತ್ರತನ, ಸ್ನೇಹತನ ಅಂತ ಅನ್ಸತ್ತೆ. ಆದ್ರೆ ವಾಸ್ತವಿಕವಾಗಿ ಇಲ್ಲಿ ಮೈತ್ರ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನು ಅಂದ್ರೆ ಸಂಧ್ಯಾವಂದನಾದಿ ಕರ್ಮ ಅಂತ ಅರ್ಥ. ಅದ್ ಹೇಗೆ ಅಂದ್ರೆ ಮಿತ್ರ ಅಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯನಿಗೆ ಮಿತ್ರ ಅಂತ ಕರೀತಾರೆ.
ಆ ಮಿತ್ರನಾದ ಸೂರ್ಯನಿಗೆ ಸಂಬಂಧಪಟ್ಟ ಕೆಲಸ ಅಂದ್ರೆ ಸಂಧ್ಯಾ ವಂದನೆ ಅಂತ ಅರ್ಥ. ಕೃತ ಮೈತ್ರ, ಸಂಧ್ಯಾ ವಂದನಾದಿಗಳನ್ನೆಲ್ಲ ಸೂರ್ಯನನ್ನ ಉದ್ದೇಶಿಸಿಕೊಂಡು ಬೆಳಗಿನ ಜಾವದಲ್ಲೆಲ್ಲ ಯುಧಿಷ್ಠರು ಪೂರ್ಣ ಮಾಡಾಗಿದೆ. ಆಮೇಲೆ ಹುತಾಗ್ನಿಹಿ, ಅಲ್ಲಿ ಗಾರ್ಹಪತ್ಯಾದಿ ಅಗ್ನಿಯಲ್ಲಿ ಹೋಮ ಮಾಡ್ಬೇಕು, ಅಗ್ನಿಯಲ್ಲಿ ಹೋಮ ನಡೆದಿದೆ. ನಂತರ ಬ್ರಾಹ್ಮಣರಿಗೆಲ್ಲ ನಮಸ್ಕಾರ ಮಾಡಿದ್ದು ಆಗಿದೆ. ಬರೀ ಸುಮ್ನೆ ಹೋಗಿ ವಿಪ್ರರಿಗೆ ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗೆ ನಮಸ್ಕಾರ ಅಲ್ಲ, ಜೊತೆಗೆ ನಮಸ್ಕಾರ ಮಾಡ್ತಾ ಅವರಿಗೆ ಸಂತೋಷ ಆಯ್ತಂತೆ ಬ್ರಾಹ್ಮಣರಿಗೆ. ಯಾವಾಗ ಬ್ರಾಹ್ಮಣರಿಗೆ ಸಂತೋಷ? ವಿಪ್ರರಿಗೆ ತಿಲ ಗೋ ವಸ್ತ್ರ ರುಕ್ಮೈಹಿ, ದಾನ ಮಾಡಿ ಸಂತೋಷ ಪಡಿಸಿದಾನೆ. ಎಳ್ಳು, ತಿಲ, ಗೋ ಹಸು, ವಸ್ತ್ರ, ಮತ್ತೆ ರುಕ್ಮ. ರುಕ್ಮ ಅಂತಂದ್ರೆ ಸುವರ್ಣ, ಬಂಗಾರ ಅಂತ ಅರ್ಥ. ಈ ರೀತಿ ರುಕ್ಮಿಣಿ ಅಂತ ಹೇಳ್ತೀವಲ್ಲ, ರುಕ್ಮಿಣಿ, ರುಗ್ಮವತಿ, ಈ ರೀತಿ ರುಕ್ಮಿ. ಈ ರುಕ್ಮ ಅನ್ನೋ ಶಬ್ದ ಏನಿದೆ ಅದು ಅರ್ಥವನ್ನ ತಿಳಿಸುತ್ತೆ. ಬಂಗಾರ ಅನ್ನೋ ಅರ್ಥ ರುಕ್ಮ ಅನ್ನೋ ಶಬ್ದಕ್ಕೆ. ಹಾಗಾದ್ರೆ ಬಂಗಾರ ದಾನ, ಸುವರ್ಣ ದಾನ ಆಯ್ತು, ವಸ್ತ್ರದಾನ ಆಯ್ತು, ಗೋದಾನ ಆಯ್ತು, ತಿಲದಾನನೂ ಆಯ್ತು. ಇಷ್ಟೆಲ್ಲ ದಾನಗಳನ್ನ ನೀಡಿ ಪ್ರತಿ ದಿವಸ, ಇದು ಯುಧಿಷ್ಠಿರನ ಕೃತ್ಯ, ಪ್ರತಿ ದಿವಸ ಅನೇಕ ಬ್ರಾಹ್ಮಣರನ್ನ ನಮಸ್ಕಾರ ಮಾಡಿ ಅವರಿಗೆ ಸಂತೋಷ ಪಡಿಸಿ ಕೊನೆಗೆ ಒಂದ್ ಕಡೆ ಬರ್ತಾ ಇದ್ದ. ಎಲ್ಲಿ ಬರ್ತಾ ಇದ್ದ? ಗೃಹಾನ್ ಪ್ರವಿಷ್ಟೋ ಗುರುವಂದನಾಯ, ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಬರ್ತಾ ಇದ್ದಂತೆ. ಗುರುಗಳು ಯಾರು? ನಿಜವಾದ ಗುರುಗಳು ಯಾರು? ತಂದೆ ತಾಯಿನೇ ಗುರುಗಳು. ಮುಖ್ಯವಾಗಿ ಇವ್ರಿಗೆ ಯುಧಿಷ್ಠಿರರಿಗೆ ತಮ್ಮ ತಂದೆ ತಾಯಿ ಗುರುಗಳೇನಿದ್ದಾರೆ ಅಂದ್ರೆ ಕುಂತಿ ದೇವಿ, ಗಾಂಧಾರಿ ಮತ್ತೆ ಧೃತರಾಷ್ಟ್ರ, ಇವರಿಗೆ ನಮಸ್ಕಾರ ಮಾಡಬೇಕು ಅಂತ ಯುಧಿಷ್ಠಿರ ತಾನು ಬಂದಿದ್ದಾನೆ. ಗೃಹಾನ್ ಪ್ರವಿಷ್ಟ ಗುರುವಂದನಾಯ, ಗುರುಗಳಾದ ಇವರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಬಂದಿದ್ದಾರೆ ಯುಧಿಷ್ಠಿರರು. ಆದರೆ ನಚ ಅಪಶ್ಯತ್, ಅಲ್ಲಿ ಕಾಣಿಸ್ತಾ ಇಲ್ಲ. ಪ್ರತಿ ದಿವಸ ಇಷ್ಟೆಲ್ಲ ಮಾಡಿ ಯುಧಿಷ್ಠಿರ ತಾನೊಬ್ಬ ರಾಜನಾಗಿ ತನ್ನ ತಂದೆ ತಾಯಿಗಳು ಅಂದ್ರೆ ದೊಡ್ಡಪ್ಪ ದೊಡ್ಡಮ್ಮ ಮತ್ತೆ ತಾಯಿ ಈಗ ಕುಂತಿ, ಇವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಪ್ರತಿ ದಿವಸ ಬಂದು ನಮಸ್ಕಾರವನ್ನ ಯುಧಿಷ್ಠಿರರು ಮಾಡ್ತಾ ಇದ್ರು. ಈ ನಮಸ್ಕಾರ ಮಾಡೋದು ಪ್ರತಿ ದಿವಸ ಅವ್ರು ಬರ್ತಾನೆ ಇದ್ರು. ಯಾಕಂದ್ರೆ ಎಲ್ಲ ಆದ್ಮೇಲೆ ಅವರಿದ್ದ ಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋ ಕ್ರಮ ಇತ್ತು. ಆದ್ರೆ ಒಂದು ದಿವಸ ಅವ್ರು ಹೋದಾಗ ಅಲ್ಲಿ ಕಾಣಿಸ್ಲಿಲ್ಲ. ಪಿತರೌ ಸೌಬಲೀಂಚ, ಪಿತರೌ ಸೌಬಲೀಂ, ಸೌಬಲೀಂ ಅಂದ್ರೆ ಈ ಗಾಂಧಾರಿ ಆಗ್ಲಿ ಕುಂತಿ ದೇವಿ ಆಗ್ಲಿ ಇವ್ರು ಯಾರು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ಬಹಳ ಹೆದರಿಕೆ ಆಗತ್ತೆ. ಏನಕ್ಕೆ ಅಂದ್ರೆ ಇವ್ರು ಬಹುಶಃ ಎಲ್ಲಿ ಹೋಗಿದ್ದಾರೆ, ಇವ್ರು ಮರಣನೇ ಆಗ್ಬಿಟ್ಟಿದ್ಯಾ ಅಂತ ನಮ್ಗ ಅನ್ಸತ್ತೆ ಅಲ್ಲ. ಒಂದು ಕ್ಷಣ ಅವತ್ತಿನ ದಿವ್ಸ ಕಾಣಿಸ್ದೇ ಇದ್ದದ್ದಕ್ಕೆ ಅವ್ರು ಸತ್ತೇ ಹೋದ್ರು, ಅವ್ರ ಮರಣನೇ ಆಯ್ತು ಅಂತ ಅನ್ಕೊಳ್ಳೋದು ಎಷ್ಟು ಉಚಿತ ಅಂತ. ಅದಕ್ಕೆ ಇದ್ರ ಅಭಿಪ್ರಾಯ ಏನು ಅಂತಂದ್ರೆ, ನಿಜವಾಗಿ ಅವತ್ತಿನ ದಿವ್ಸ ಬಂದು ನಮಸ್ಕಾರ ಮಾಡಿದ್ದು ಎಲ್ಲ ನಿಜ, ಅದು ಇಲ್ಲೇ ನಡೆದ ಘಟನೆನೇ ಅಲ್ಲ ಅಂತ ಕೆಲವರು ವರ್ಣಿಸ್ತಾರೆ. ಇದು ಧೃತರಾಷ್ಟ್ರ, ಕುಂತಿ, ವಿದುರರೆಲ್ಲ ತಾವು ಅಪ್ಪಣೆಯನ್ನ ಪಡೆದು, ಅಪ್ಪಣೆ ಅಂದ್ರೆ ನಾವ್ ಹೀಗೆ ವಾನಪ್ರಸ್ಥಾಶ್ರಮ ಕೈಗೊಂಡಿದ್ದೀವಿ, ನಾವ್ ಹೀಗೆ ಹೊರಡ್ತೀವಿ ಅಂತ ತಾವು ಅಪ್ಪಣೆ ಪಡೆದು ಅವರು ಈ ಕಾಡಿಗೆ ಹೋಗ್ತಾರೆ. ಒಂದು ಸಂದರ್ಭದಲ್ಲಿ ಇವ್ರು ಅಲ್ಲಿಗೆ ಹೋಗ್ತಾರೆ ನೋಡ್ಬೇಕು ಅಂತ. ಆ ಸಂದರ್ಭದಲ್ಲಿ ನಡೆದ ಘಟನೆ ಅಂತ ಇದರ ಒಟ್ಟು ತಾತ್ಪರ್ಯ. ಅದನ್ನೀಗ ನಿಧಾನಕ್ಕೆ ನಾವು ನೋಡೋಣ. ಹೇಗಿದೆ ಅರ್ಥ ಇಲ್ಲಿ ಅಂದ್ರೆ, ಮೊದಲನೇದಾಗಿ ಇಲ್ಲಿ ಪಿತರೌ ಸೌಬಲೀಂಚ ಅಂತ ಒಂದು ಮಾತಿದೆ. ಪಿತರೌ ಅನ್ನೋ ಶಬ್ದ, ಪಿತೃ ಅಂದ್ರೆ ತಂದೆ ಅಂತ ಅರ್ಥ, ಪಿತರೌ ಅಂದ್ರೆ ಇಬ್ರು ತಂದೆ ಅಂತ ಅರ್ಥ ಅಲ್ಲ. ಪಿತರೌ ಅಂದ್ರೆ ತಂದೆ ತಾಯಿ ಇಬ್ಬರನ್ನೂ ಸೇರಿಸಿ ಪಿತರೌ ಅಂತ ಶಬ್ದವನ್ನ ಹಾಕ್ತಾರೆ. ಇಲ್ಲಿ ಪಿತರೌ ಅಂದ್ರೆ ಯಾರನ್ನ ತಗೊಳ್ಬೇಕು ಅಂತ ಒಂದು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆ ಮಾಡಿ ಮುಂದಕ್ಕೆ ಆ ಘಟನೆಗೆ ಬರ್ತಾರೆ. ಚರ್ಚೆ ನಡೆದಿದ್ದಿಷ್ಟು, ಪಿತರೌ ಅಂದ್ರೆ ಯಾರು? ಗಾಂಧಾರಿ ಮತ್ತೆ ಧೃತರಾಷ್ಟ್ರನೇ ತಾನೆ, ಅವರಿಬ್ಬರನ್ನೇ ತಾನೇ ತಗೊಳ್ಬೇಕು. ಪಿತರೌ ಅಂದ್ರೆ ಜೋಡಿ ಅಂದ್ರೆ ಅವರೇ ತಾನೆ ಅಂದ್ರೆ ಅವ್ರನ್ನ ತಗೊಳ್ಳಿಕ್ ಬರಲ್ಲ. ಯಾಕೆ ಅಂದ್ರೆ ಸೌಬಲೀಂ ಅಂತ ಅಲ್ಲಿ ಒಂದು ಪದ ಹಾಕಿದ್ದಾರೆ ಈ ಶ್ಲೋಕದಲ್ಲೇ. ಪಿತರೌ ಸೌಬಲೀಂಚ, ಸುಬಲರಾಜನ ಮಗಳು ಗಾಂಧಾರಿ, ಅದನ್ನ ಅಲ್ಲಿ ಪ್ರತ್ಯೇಕವಾಗಿ ಬರ್ದಿದ್ದಾರೆ, ಆ ಶಬ್ದ ಹಾಕಿದ್ದಾರೆ. ಮತ್ತೆ ಒಂದು ಸಲಿ ಗಾಂಧಾರಿ ಬಗ್ಗೆ ಹೇಳಾಯ್ತಲ್ಲ, ಗಾಂಧಾರಿ ನೋಡ್ಲಿಲ್ಲ ಅಂತ ಹೇಳಾಯ್ತು. ಪಿತರೌ ನಚ ಅಪಶ್ಯತ್, ತಂದೆ ತಾಯಿಯನ್ನು ನೋಡ್ಲಿಲ್ಲ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಮತ್ತೆ ತಂದೆ ತಾಯಿ ಅಂದ್ರೆ ಗಾಂಧಾರಿನೇ ಸೇರ್ಕೊಳ್ತಾರೆ, ಆದ್ರಿಂದ ಸರಿ ಹೋಗಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದ್ಸರಿ ಗಾಂಧಾರಿಯನ್ನು ಹೇಳಿದ್ ಯಾಕೆ, ಎರಡೆರಡು ಸಲ ಯಾಕೆ ಹೇಳಿತ್ತು, ಅದು ಸರಿ ಇಲ್ಲ. ಅಥವಾ ಇನ್ನೊಂದರ್ಥ, ಅವತ್ತಿನ ದಿವಸ ಹೋದಾಗ ವಿದುರರು ಮತ್ತೆ ಧೃತರಾಷ್ಟ್ರ, ಅಲ್ಲಿ ಪಿತರೌ ಅಂದ್ರೇನು, ಇಬ್ಬರು ಪೂಜ್ಯರು, ವಿದುರರು ಇವ ಕಡೆ ದೊಡ್ಡಪ್ಪ, ಈ ಕಡೆ ಈ ವಿದುರರು, ಹೀಗೆ ಇಬ್ಬರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಇಲ್ಲಿ ಪಿತರೌ ಅಂತ ಆ ಶಬ್ದದಿಂದ ಇಬ್ಬರನ್ನ ತಗೊಳ್ಬೇಕು. ಯಾರನ್ನ? ವಿದುರರು ಹಾಗೆ ಈ ಧೃತರಾಷ್ಟ್ರರನ್ನ ತಗೊಳ್ಬೇಕು ಅಂದ್ರೆ ಅದ್ ಹಾಗಲ್ವಂತೆ. ಈ ಸಂದರ್ಭದಲ್ಲಿ ಅವ್ರು ನಮಸ್ಕಾರ ಮಾಡ್ಬೇಕಾದ್ರೆ ವಿದುರರು ಅದ ನೋಡದೆ ಇರ್ಬೇಕಾದ್ರೆ ಈ ಸಂದರ್ಭದಲ್ಲಿ
ವಿದುರರು ಇರ್ಲೇ ಇರ್ಲಿಲ್ಲ, ಅವ್ರು ಗತಿಸಿ ಹೋಗಾಗಿತ್ತು. ಅವರು ಇವರು ಯಾರು ಯುಧಿಷ್ಠಿರನೆಲ್ಲ ಒಳಗಡೆನೆ ಸೇರ್ಕೊಂಡಾಗಿತ್ತು. ಯಾಕೆಂದ್ರೆ ಯುಧಿಷ್ಠಿರ ಯಮಾಂಶ ಸಂಭೂತ, ಹಾಗೆ ವಿದುರರು ಕೂಡ ಯಮಾಂಶ ಸಂಭೂತ. ಯಮದೇವರು ತಮ್ಮ ಈ ರೂಪದ ಒಳಗಡೆ ಸೇರ್ಕೊಂಡ್ರು ಅಂತ ಅರ್ಥ. ವಿದುರರು ಅವಾಗ ಇರ್ಲಿಲ್ಲ, ಅವರ ಮರಣ ಆಗೋಗಿತ್ತು. ಇನ್ನೂ ಕೂಡ ಧೃತರಾಷ್ಟ್ರರು ಮತ್ತೆ ಇವರೆಲ್ಲ ಬದುಕಿದ್ರು. ವಿದುರರು ಮುಂಚೆನೆ ಅವರು ನಿರ್ಯಾಣವನ್ನ ಹೊಂದುತ್ತಾರೆ. ಆದ್ರಿಂದ ಯುಧಿಷ್ಠಿರನ ಒಳಗಡೆ ಪ್ರವೇಶರು ಮಾಡಾಗಿದೆ. ಹಾಗಾದ್ರೆ ಏನ್ ತಗೊಳ್ಬೇಕು ಇಲ್ಲಿ? ಪಿತರು ಅಂದ್ರೆ ಯಾರು? ಅದಕ್ಕೆ ಪ್ರತ್ಯೇಕವಾಗಿ ಗಾಂಧಾರಿ ಬಗ್ಗೆ ಹೇಳಿದ್ರಿಂದ ಪಿತರವ್ ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಜೊತೆಗೆ ಕುಂತಿದೇವಿ ಅಂತ ತಗೊಳ್ಬೇಕು ಅಂತ ಅರ್ಥ. ತಂದೆ ತಾಯಿ ಅಂದ್ರೆ ಅದ್ ಯಾಕೆ ಈ ರೀತಿ ಪ್ರತ್ಯೇಕವಾಗಿ ಗ್ರಹಣ ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಯಾಕೆಂದ್ರೆ ದಂಪತಿಗಳು ಗಾಂಧಾರಿ ದೇವಿ ಮತ್ತೆ ಧೃತರಾಷ್ಟ್ರನ ಸಮಾನವಾಗಿ ಗ್ರಹಣ ಮಾಡಿ ಪಿತರವ್ ಅಂತ ಮಾಡ್ಬೋದಿತ್ತಲ್ಲ. ಅಂದ್ರೆ ಒಂದು, ಗಾಂಧಾರಿ ಎಂದಿಗೂ ತಾನು ತನ್ನ ಪತಿಗೆ ಸಮಾನ ಅಂತ ಭಾವಿಸಿದವಳು ಅಲ್ಲ. ಆದ್ರಿಂದ ಅವಳನ್ನ ಪ್ರತ್ಯೇಕವಾಗಿ ಹೊರಗಡೆನೆ ಹೇಳಿರೋ ರೀತಿ ಶಬ್ದ ಹೊರಗಡೆ ಹಾಕಿದ್ದಾರೆ ಒಂದು. ಅಥವಾ ಇನ್ನೊಂದು ರೀತಿ ಏನ್ ಅರ್ಥ ಅಂದ್ರೆ ಇದಕ್ಕೆ ಧೃತರಾಷ್ಟ್ರರಿಗೆ ಪ್ರಾಧಾನ್ಯ, ಯಾಕೆ ತಾರತಮ್ಯದಿಂದ ಇರತ್ತೆ ನಮಸ್ಕಾರ ಮಾಡೋದು. ಧೃತರಾಷ್ಟ್ರರ ಆದ್ಮೇಲೆ ನಮಸ್ಕಾರ ಮಾಡೋದು ಏನು ಅಂದ್ರೆ ತನ್ನ ತಾಯಿಗೆ ಸ್ಥಾನ. ತಾಯಿ ಧೃತರಾಷ್ಟ್ರನ ಕಂಡಿದ್ದು ಸಮಾನವಾಗಿ, ಗಾಂಧಾರಿ ದೇವಿ ನಂತರ ಅಂತ ಹೀಗೂ ಅರ್ಥೈಸೋದಿದೆ. ಅಂತೂ ಅನೇಕ ರೀತಿ ಅದಕ್ಕೆ ಉತ್ತರ ಕೊಡ್ಬೋದು. ಅಂತೂ ಈ ಸಂದರ್ಭದಲ್ಲಿ ನಾವು ಗಮನಿಸ್ಬೇಕಾಗಿದ್ದು ಪಿತರವ್ ಅಂದ್ರೆ ಈ ಶಬ್ದದಿಂದ ಕುಂತಿದೇವಿ ಜೊತೆಗೆ ಧೃತರಾಷ್ಟ್ರರನ್ನ ತಗೊಳ್ಬೇಕು. ಅಂತೂ 3 ಜನರನ್ನ ನೋಡ್ಲಿಲ್ಲ ಅಂತ ಎಷ್ಟು ಬಂತು. ಈಗ ನಮ್ಗೆ ಈ ಆಧಿಪತ್ಯ ಟಿಪ್ಪಣಿಲೆಲ್ಲ ವಿಸ್ತಾರವಾಗಿ ವಿವರಿಸಿದ್ದಾರೆ. ಆ ಒಂದು ಭಾಗ ನೋಡೋಣ. ಈ ಶ್ಲೋಕದ ವಿವರಣೆ ಮತ್ತೆ ನಾಳೆನೂ ಮಾಡ್ಬೇಕಾಗಿ ಬರುತ್ತೆ. ಒಂದು ಭಾಗ ನೋಡೋಣ. ಇಲ್ಲಿ ಮಹಾಭಾರತದಲ್ಲಿ ಬಂದ ವಿಷಯ ಏನು ಅಂತ ತಿಳಿಸ್ತಾರೆ. ಮಹಾಭಾರತದಲ್ಲಿ ನಡೆದ ಪ್ರಸಂಗ ನಮಗ್ ಚೆನ್ನಾಗಿ ಗೊತ್ತಾಯ್ತು ಅಂದ್ರೆ ಭಾಗವತದ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಭಾಗವತ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಸರಿ ಇಲ್ಲ ಅಂತ ಆಗ್ಬಿಡತ್ತೆ ಈ ವಿಷಯ. ಯಾಕಂದ್ರೆ ನಾವು ಭಾಗವತ ಓದ್ದಾಗ ಮಹಾಭಾರತ ನೆನಪಿರಲ್ಲ, ಖಂಡಿತ. ಮಹಾಭಾರತ ಓದ್ಬೇಕಾದ್ರೆ ಭಾಗವತ ನೆನಪಿರಲ್ಲ, ಅದರಿಂದ ಎಡವಟ್ಟು. ಅದು ಇವರು ವ್ಯಾಖ್ಯಾನ ಬರೆಯೋರು ಎರಡೂ ನೆನಪಿದೆ. ಅವ್ರು ಹೇಳ್ತಾರೆ ಮಹಾಭಾರತದಲ್ಲಿ ವಿದುರರು ಉಪದೇಶ ಕೊಟ್ರು. ಯಾರಿಗೆ? ಧೃತರಾಷ್ಟ್ರರಿಗೆ. ಉಪದೇಶ ಕೊಟ್ಮೇಲೆ ನಾನ್ ತಪಸ್ಸಿಗೆ ನಾನು ತೆರಳ್ತೀನಿ, ಅದಕ್ಕೋಸ್ಕರ ಕಾಡಿಗೆ ಹೋಗಿ ನಾನು ತಪಸ್ಸನ್ನ ಮಾಡ್ತೀನಿ ಅಂತ ಯುಧಿಷ್ಠಿರನ ಬಳಿ ಬಂದು ಹೇಳ್ತಾರೆ. ಯಾರು? ಧೃತರಾಷ್ಟ್ರರು ಬಂದು ಹೇಳ್ತಾರೆ, ನಾನು ಹೋಗ್ತೀನಿ, ನಾ ತಪಸ್ ಮಾಡ್ಲಿಕ್ಕೆ ಕಾಡಿಗೆ ಹೋಗ್ತೀನಿ ಅಂತ, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡ್ತೀನಿ ಅಂತ. ಅದು ವಸ್ತುತಃ ಹಾಗೇ ಇದೆ. ಮಕ್ಕಳ ಒಪ್ಪಿಗೆ ಪಡ್ಕೊಂಡು ಹೋಗ್ಬೇಕು ಅಂತಿದೆ. ಹಾಗೆ ಹೊರಡೋದು ಅಂತಲ್ಲ. ಮಕ್ಕಳ ಒಪ್ಪಿಗೆ ಜೊತೆಗೆ ಹೆಂಡತಿಯ ಒಪ್ಪಿಗೆ ಎಲ್ಲ ಒಪ್ಪಿಗೆಯನ್ನ ಪಡೆದು ವಾನಪ್ರಸ್ಥಾಶ್ರಮ ಎಲ್ಲಿ ಅವ್ರು ಸ್ವೀಕಾರ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಆ ಪ್ರದೇಶವನ್ನು ತಿಳಿಸಿ ಹೋಗ್ಬೇಕು. ಆಮೇಲೆ ಗೊತ್ತಿಲ್ಲ, ನಂತರ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಅದು ತಿಳಿಸಿ ಹೋಗ್ಬೇಕು ಅಂತ ಇದೆ. ಆವಾಗ ಧರ್ಮರಾಜ ಯಾರ ಒಪ್ತಾರ? ವಯಸ್ಸಾದ ಈ ಧೃತರಾಷ್ಟ್ರರು ಇವರೆಲ್ಲ ಹೊರಡ್ತೀನಿ ಅಂತ ಅಂದಾಗ ಮಗನಾಗಿ ಈ ಯುಧಿಷ್ಠಿರರು ಒಪ್ಲಿಲ್ಲ. ಅವ್ರು ಹೇಳ್ತಾರೆ ಏನಂದ್ರೆ, ನೀವು ಹೋಗಬಾರ್ದು, ನಿಮಗೋಸ್ಕರ ನಾವೇ ಕಾಡಿಗೆ ಹೋಗಿ ನಾವೇ ತಪಸ್ಸನ್ನ ಮಾಡ್ತೀವಿ, ನೀವ್ ಯಾಕೆ ಹೋಗ್ತೀರಿ ಅಂತ ಯುಧಿಷ್ಠಿರ ಹೇಳ್ತಾರೆ. ಮಾಡಿದ್ದೆಲ್ಲ ತಪ್ಪು ಧೃತರಾಷ್ಟ್ರ, ಅನುಭವಿಸಿದ್ದೆಲ್ಲ ಯುಧಿಷ್ಠಿರ. ಆದರೂ ಯುಧಿಷ್ಠಿರ ತನ್ನ ದೊಡ್ಡಪ್ಪನ ಮೇಲೆ ಅತಿಯಾದ ಸ್ನೇಹ ಪ್ರೀತಿ, ಅದರಿಂದ ನೀವು ತಪಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀವ್ ಇಲ್ಲೇ ಇರಿ, ನಿಮಗೋಸ್ಕರ ನಾವೇ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತೀವಿ ಅಂತ. ಅವರ ಪಾಪಗಳಿಗೆ ಇವರೇ ಹೊರಡ್ತಾರೆ. ಆ ತರ ನಾವು ತಪಸ್ಸನ್ನ ಮಾಡಿ ನಾವೇ ಅಲ್ಲಿ ಇರ್ತೀವಿ, ನೀವು ಹೋಗಬೇಡಿ ಅಂತ. ಆಗ ಧೃತರಾಷ್ಟ್ರ ತಾನೊಂದು ಉಪಾಯವನ್ನ ಮಾಡ್ತಾನೆ. ಏನ್ ಬೇಕಾರಾಗ್ಲಿ ನಾನು ಧರ್ಮರಾಜನ ಅಪ್ಪಣೆ ಪಡಿಲೇಬೇಕು, ಅಂದ್ರೆ ಅವನು ಒಪ್ಪಬೇಕು ಅಂತ. ಒಪ್ಪಿಗೆ ಪಡೆದೆ ನಾನು ಹೋಗ್ಲೇಬೇಕು, ಒಪ್ಪಿಗೆ ಪಡೆದೇನೆ ಹೋಗೋಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಧೃತರಾಷ್ಟ್ರರು 3 ದಿವಸ ಉಪವಾಸ ವ್ರತ, 3 ದಿವಸ ಧೃತರಾಷ್ಟ್ರರು ಉಪವಾಸ ವ್ರತ ಮಾಡ್ತಾರೆ. ವಾನಪ್ರಸ್ಥಾಶ್ರಮಕ್ಕೆ ಹೋಗೋ ಮುಂಚೆ 3 ದಿವಸ ಉಪವಾಸ ಆಯ್ತು. ಇದೆಲ್ಲ ವಿದುರರ ಉಪದೇಶದ ಪ್ರಭಾವ ಅಂತ ನಾವು ಗಮನಿಸ್ಬೇಕು. ಈ ರೀತಿ 3 ಉಪವಾಸ ಮಾಡಿದ್ರು, 3 ದಿವಸ ಉಪವಾಸ ಆಯ್ತು. ವಿದುರರ ಉಪದೇಶದಿಂದ ಮನಃಶುದ್ಧಿ ಅಲ್ಲದೆ ವಾನಪ್ರಸ್ಥಕ್ಕೆ ಹೋಗೋ ಮುಂಚೆ ಮನಃಶುದ್ಧಿ ಆಗೋಗಿತ್ತು. 3 ದಿವಸ ಉಪವಾಸ, ಪೂರ್ಣ ಶುದ್ಧ ಭಾವನೆಯಿಂದ ಉಪವಾಸ ಮಾಡಿ ಮನಃಶುದ್ಧಿಯನ್ನ ಪಡೆದು ಮುಂದಕ್ಕೆ ಅವರು ಹೊರಡುತ್ತಾರೆ. ಆ ಹೊರಡೋ ಭಾಗದವರೆಗೆ ಈಗ ನಾವು ಕೇಳಿದೀವಿ. ಇನ್ನೊಂದು ಪಾಠ ಇದೆ ಮುಂದೆ, ಸುಧಾ ಪಾಠ. ಅದರಿಂದ ಇಲ್ಲಿಗೆ ಇಂದಿನ ದಿವಸದ ಪಾಠವನ್ನ ಮುಕ್ತಾಯ ಮಾಡ್ತಾ ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ.
ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಕೊಡಪ್ಪ.